ಬಟ್ ನನಗೆ ಇಷ್ಟ ಆಗದಿದ್ದ ಪಾರ್ಟ್ ಏನು ಅಂತಂದರೆ, ನಾನು ನೋಡಿರೋದು ಹೀರೋ ಅಲ್ಲಿ ಚಿಕ್ಕ ಚಿಕ್ಕ ಬೈಕ್ ಶೋರೂಮ್ಸಲ್ಲಿ ಹುಡುಗರು ಸರ್ವಿಸ್ ಎತ್ಕೊಂಡು ಹೋಗೋರು, ಆಚೆ ಓಡಾಡೋರು, ವಾಶ್ ಮಾಡೋಕ್ಕೆ ಎತ್ಕೊಂಡು ಹೋಗೋರು, ಟೆಸ್ಟ್ ಡ್ರೈವ್ ಎತ್ಕೊಂಡು ಹೋಗೋ ಹುಡುಗರು ನೋಡಿದ್ದೀನಿ ನಾನು. ಏನು ರೆವ್ ಮಾಡ್ತಾರೆ ಗಾಡಿನ, ಸುಮ್ಮನೆ ರೆವ್ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ನಂಗೆ ಅರ್ಥನೇ ಆಗಿಲ್ಲ. ಏನಕ್ಕೆ ಅವಶ್ಯಕತೆ ಯಪ್ಪ ಅವಶ್ಯಕತೆ. ನಾವೆಲ್ಲಿ ಹೋಗೋದು ಗುರು, ಜಾಮಲ್ಲೇ 1 ಅವರ್ ಇಲ್ಲೇ ಆಗೋಯ್ತು. ಯಪ್ಪ ಈ ಸರಿ ನಂಬರ್ ಪ್ಲೇಟ್ದು ಮುಗಿದೋದ್ರೆ ಇನ್ನು ಈ ಕಡೆ ಬರೋಷ್ಟಿರಲ್ಲ, ಶೋರೂಮ್ ಕಡೆ ಬರೋಕ್ಕೆ ಹೋಗಲ್ಲ. ಯಾಕೆ ಬೇಕು? ನಾನು K2K ಮಾಡಬೇಕು ಅಂತಿದ್ದೀನಿ, ಕಾಶ್ಮೀರ್ ಟು ಕನ್ಯಾಕುಮಾರಿ. ಅದು 790 ಇಲ್ಲಿ ಇರಲ್ಲ, ಆ ಗಾಡಿಯಲ್ಲಿ ಮಜಾ ಇರುತ್ತೆ, ಓಡ್ಸೋಕ್ಕೂ ಚೆನ್ನಾಗಿರುತ್ತೆ. ಬಟ್ ನಿಮ್ಮೆಲ್ಲ ಸಪೋರ್ಟ್ ಬೇಕು. ವ್ಯೂವರ್ಸ್ ಇಲ್ಲ, ಸ್ವಲ್ಪ ವ್ಯೂವರ್ಸ್ ಬರಬೇಕು. ಏನು ಮಾಡಿದ್ರೂ ಉಪಯೋಗ ಇಲ್ಲ ಅನ್ನೋ ಥರ ಅನಿಸ್ಬಿಡುತ್ತೆ ಏನು ಮಾಡಿದಾಗ. ಸ್ವಲ್ಪ ವ್ಯೂವರ್ಸ್ ಬಂದರೆ ಆಮೇಲೆ ಮಾಡ್ತೀನಿ ನಾನು K2K. ಆಲ್ರೆಡಿ ಲಿಸ್ಟಲ್ಲಿದೆ, ಪ್ಲ್ಯಾನಿಂಗ್ ಒಂದೊಂದೇ ಪ್ರಿಪೇರ್ ಆಗ್ತಾ ಇದ್ದೀನಿ. ಗಾಡಿಗೆ ಪವರ್ಟ್ರಾನಿಕ್ಸ್ ಹಾಕ್ಸ್ಬೇಕು ಅಂತಿದ್ದೀನಿ. ಸ್ವಲ್ಪ ಲೋ ಎಂಡಲ್ಲಿ ಲೀನ್ ಇರುತ್ತೆ, ಪ್ಲಸ್ ಎಕ್ಸಾಸ್ಟ್ ಹಾಕಿದ್ದೀನಲ್ವಾ, ಸ್ವಲ್ಪ ಲೀನ್ ಇರುತ್ತೆ, ಹಂಗಾಗಿ ಹೀಟ್ ಜಾಸ್ತಿ ಆಗುತ್ತೆ. ಲೋ ಎಂಡಲ್ಲಿ ಪಿಕಪ್ ಡೌನ್ ಇರುತ್ತೆ. ಸೊ ಹಂಗಾಗಿ ಪವರ್ಟ್ರಾನಿಕ್ಸ್ ಹಾಕ್ಸಿ ಸ್ವಲ್ಪ ಟ್ಯೂನ್ ಮಾಡಿ, ಸೊ ಇಲ್ಲಿಂದ ಕನ್ಯಾಕುಮಾರಿಯಿಂದ ಲಡಾಖ್ವರೆಗೂ ಹೊಡಿಬೇಕು ಅಂತ ನೋಡೋಣ. ಈ ಸರಿ ಸೀಸನ್ ಏನು ಮುಗಿದಾಗಿದ್ದು ಹೋಗ್ಬಿಡುತ್ತೋ ಏನೋ, ನಾನು ಪ್ಲ್ಯಾನ್ ಮಾಡೆಲ್ಲ ಹೋಗೋಷ್ಟರಲ್ಲಿ. ಒಬ್ಬನೇ ಹೋಗ್ಬೇಕು, ಪಾರ್ಟ್ನರ್ಸ್ ಇಲ್ಲ, ಅದೊಂದು ಪ್ರಾಬ್ಲಮ್ಮು. ಮಾಡೋಣ, ಲೋಕಲ್ಲು ಎಕ್ಸ್ಪ್ಲೋರ್ ಮಾಡ್ತೀನಿ, ಲಡಾಖ್ ಹೋಗ್ಬೇಕು. ತುಂಬ ಪ್ಲ್ಯಾನ್ಸ್ ಇದೆ. ಸದ್ಯಕ್ಕೆ K2K ಒಂದು ಮಾಡಬೇಕು ಅಂತಿದೆ. ಅಂದರೆ ಏನಕ್ಕೆ ಅಂತಂದರೆ, ಒಂದು ಸರಿ K2K ಮಾಡಿ ಆಮೇಲೆ ಒಂದು ADV ತೊಗೋಬೇಕು ಅಂತಿದ್ದೀನಿ, ದೊಡ್ಡದು ಯಾವ್ದಾದ್ರು ಬಿಗ್ ADV. ಯಾವುದು ಅಂತ ಹೇಳಲ್ಲ, ಗೊತ್ತಿರೋರು ಯಾರು ಕಮೆಂಟ್ ಮಾಡಬೇಡ್ರಿ, ಒಂದು ಸ್ವಲ್ಪ ಜನಕ್ಕೆ ಗೊತ್ತು ಯಾವ್ದು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ. ಸೊ ಒಂದು ರೈಡ್ 790 ಮಾಡಿ K2K, ಆಮೇಲೆ ADV ಇಳಿಸಿ ಮತ್ತೊಂದು ಸರಿ ಹೊಡಿಬೇಕು ಅಂತ. ಮತ್ತೆ ಹೊಡೆದ್ರೆ ADVಯಲ್ಲಿ ಫುಲ್ ಸರ್ಕ್ಯೂಟ್ ಹೊಡಿತೀನಿ ಅವಾಗ ಎಲ್ಲ ಏರಿಯಾಗಳು. ನಾರ್ಮಲ್ 790ಯಲ್ಲಿ ನಿಮಗೆ ಎಲ್ಲ ಕಡೆ ಹೋಗೋಕ್ಕಾಗಲ್ಲ, ಯಾಕಂದರೆ ಅದು ಗಾಡಿ ಸ್ವಲ್ಪ ಜಾಸ್ತಿ ಹೀಟ್ ಆಗಿಬಿಡುತ್ತೆ. ಆಫ್ ರೋಡಲ್ಲೆಲ್ಲ ಆಗೋಲ್ಲ, ಆಫ್ ರೋಡ್ ಸಪೋರ್ಟ್ ಮಾಡಲ್ಲ ಗಾಡಿ, ಅದೊಂದು ಪ್ರಾಬ್ಲಮ್ ಇದೆ. ಅಂದರೆ ಗಾಡಿ ಓಕೆ, ಎರ್ಗೊನಾಮಿಕ್ಸ್ ಎಲ್ಲ ಚೆನ್ನಾಗಿದೆ, ಆಡ್ಸೋಕ್ಕೆಲ್ಲ ಆಫ್ ರೋಡ್ ಚೆನ್ನಾಗಿರುತ್ತೆ. ಏನಂದರೆ ಆ ಗಾಡಿ ಪವರ್ ಡೆಲಿವರಿ ಇದೆಯಲ್ಲ, ಅದು ಸ್ವಲ್ಪ ಆಫ್ ರೋಡ್ಗೆ ಸ್ಲಶ್ಗೆ ಸ್ವಲ್ಪ ಸಪೋರ್ಟ್ ಮಾಡಲ್ಲ. ಟಾರ್ಕ್ ಜಾಸ್ತಿ ಇರೋದ್ರಿಂದ, ಪ್ಲಸ್ ಗಾಡಿ ವೆಯ್ಟ್ಲೆಸ್ ಇರೋದ್ರಿಂದ ನಿಮಗೆ ಸ್ಲಶಲ್ಲಿ ಎಲ್ಲನ ಇಮಿಡಿಯೇಟ್ ವೀಲ್ ಸ್ಲಿಪ್ ಆಗ್ತಾ ಇರುತ್ತೆ. ಟ್ರಾಕ್ಷನ್ ಕಂಟ್ರೋಲ್ ಬೇರೆ ಇದೆ ಅಲ್ವಾ, ಅದು ಕಟ್ ಮಾಡ್ತಾ ಇರುತ್ತೆ, ಇದು ಸ್ಲಿಪ್ ಆಗ್ತಾ ಇರುತ್ತೆ. ಸೊ ಹಂಗಾಗಿ ಸ್ವಲ್ಪ ಅದೊಂದು ಪ್ರಾಬ್ಲಮ್ ಇದೆ. ಒಂದು ಮಾಡ್ತೀನಿ, ಲಡಾಖ್ ಹೋಗಿ ಒಂದು ಮಾಡ್ತೀನಿ. ಆಮೇಲೆ ಬಂದು ADV ಯಾವುದನ್ನು ತಗೊಂಡು ಆಮೇಲೆ ಮಾಡ್ತೀನಿ ಫುಲ್. ಒಳಗೆ ಹೋಗೋದಾ ಡೈರೆಕ್ಟು? ಸರ್ವಿಸ್ ಇತ್ತು ಇಲ್ಲ, ಸೆಕೆಂಡ್.
ಇಲ್ಲೇ ಇದೆ, ಅದೇ ಹಾಕ್ಸ್ಕೊಂಡು ಹೋಗೋಣ ಪ್ಲಸ್ ಸರ್ವಿಸು ಮಾಡಿಸೋಣ ಅಂತ ಬಂದೆ. ಇಲ್ಲ ಸರ್ ಬೇಡ, ಬೇಗ ಮಾಡಿಸ್ಬಿಡ್ತೀನಿ. ಸಿಂಥೆಟಿಕ್ ಹಾಕಿ ಸರ್, ಸಿಂಥೆಟಿಕ್ ಹಾಕಿ. ಏನು ಸಿಂಥೆಟಿಕ್ ಆಯಿಲ್ ಪ್ರೈಸು? ಓಕೆ, ಎಷ್ಟು 1 ಲೀಟ್ರಾ? ಓಕೆ. ಹ್ಞೂ ಏನೇನು ಚೇಂಜ್ ಮಾಡ್ತೀರಾ ಈ ಸರ್ವಿಸಲ್ಲಿ? ಜನರಲ್ ಸರ್ವಿಸ್ ಚೆಕ್ ಮಾಡ್ತಾರೆ ಸರ್, ಗಾಡಿ ಎಲ್ಲ. ಓಕೆ. ಸಿಂಥೆಟಿಕ್ ಆಯಿಲ್ ಚೇಂಜ್ ಮಾಡ್ತಾರೆ. ಚೈನ್ ಲೂಪು. ಪಾಲಿಶ್ ಏನು ಮಾಡಬೇಡಿ, ಪಾಲಿಶ್ ಬೇಡ. ಮತ್ತು ರೇರ್ ಬ್ರೇಕ್ ಏನೋ ಅಷ್ಟು ಹಿಡಿತಿಲ್ಲ, ಅದು ಸ್ವಲ್ಪ ಚೆಕ್ ಮಾಡಿ. ಐ ಥಿಂಕ್ ಅಷ್ಟೇ, ಬೇರೆ ಏನು ಕಂಪ್ಲೇಂಟ್ ಏನಿಲ್ಲ. ಸರ್ ಈಗ ಬೇಕಿತ್ತು, ಯಾಕಂದ್ರೆ ನಾನು ಬೆಳಗ್ಗೆ ಕಾಲ್ ಮಾಡಿ ಹೇಳಿದ್ದೆ. ಅಲ್ಲ, ನಾನು ಫೋನ್ ಮಾಡಿ 11 ಆಗುತ್ತೆ ನಾನು ಬರೋದು ಅಂತ ಹೇಳಿದೆ. ಯಾಕಂದರೆ ನಾನು KR ಇಂದ ಬಂದಿದ್ದು. ನಂದು ನಂಬರ್ ಪ್ಲೇಟ್ ಇತ್ತು. ನಂಬರ್ ಪ್ಲೇಟ್ ಕರೆಕ್ಟ್ ಮಾಡ್ಕೊತೀನಿ, ಪ್ಲಸ್ ಹಂಗೆ ಸರ್ವಿಸ್ ಮಾಡಿಸ್ತೀನಿ ಅಂತ ಬೆಳಗ್ಗೆ ಕೇಳಿದೆ. ಮೇಡಮ್ ಯಾರೋ ಅಟೆಂಡ್ ಮಾಡಿದ್ರು, ಮಾಡಿಸ್ಕೊಡ್ತೀನಿ ಬನ್ನಿ ಅಂದರು. ವೆಯ್ಟ್ ಮಾಡ್ತೀನಿ ನಾನು ಅದಕ್ಕೆ. ಅದು ನಂಬರ್ ಪ್ಲೇಟ್ದು RTO ಡಿಪಾರ್ಟ್ಮೆಂಟಲ್ಲಿ ಕೇಳಬೇಕಾ? ಮೇಲೆ ತಾನೆ? ಓಕೆ ಸರಿ. ಬೇಕಾ ಬುಕ್ ಇದೆ. ಸರ್ ತಗೊಳ್ಳಿ. ಇಲ್ಲಿ ಅದು ನಾನು ಇದಕ್ಕೆ ಹೋಗಿದ್ದೆ, ಬಿಜಾಪುರ್ಗೆ, ಅಲ್ಲಿ ಮಾಡಿಸ್ದೆ ನಾನು. ಸರ್ 2-3 ಅವರ್ಸ್ ಆಗುತ್ತಾ? ಸರಿ ಸರ್. ಈಗ ನಂಬರ್ ಪ್ಲೇಟ್ ನಾನು ಅಲ್ಲಿ ಈಸ್ಕೊಂಬಂದ್ರೆ ನೀವು ಹಾಕ್ಕೊಡ್ತೀರಾ? ಓಕೆ, ನಾನು ಈಸ್ಕೊಂಬಂದು. ಸರಿ ಸರ್, ಓಕೆ. ಬೇರೆ ಏನಿಲ್ಲ ಅನ್ಸುತ್ತೆ ಕಂಪ್ಲೇಂಟು. 2-3 ಅವರ್ಸ್ ವೆಯ್ಟ್ ಮಾಡಬೇಕೀಗ. ಅವನೇ ಶಾಕ್ ಆಗ್ಬಿಟ್ಟ, KR ಕಡೆಯಿಂದ ಅಷ್ಟು ದೂರದಿಂದ ಬಂದ್ರ ಅಂತ. ಏನು ಮಾಡೋದು ಇನ್ನು, ಬರ್ತಿದ್ನಲ್ಲ, ಸರ್ವಿಸ್ ಹೆಂಗಿದ್ರು ಮಾಡಿಸ್ಬೇಕಿತ್ತು. ಸರ್ 2 ಆಗಲಿ ಅಂತ ನಾನು ಬಂದೆ. ಇನ್ನು ನಂಬರ್ ಪ್ಲೇಟಿಗೆ ಡೊಂಜೋ ಅಂತೂ ಮಾಡ್ಸೋಕ್ಕಾಗಲ್ಲ. ನಂಬರ್ ಪ್ಲೇಟೇ 400-500 ರುಪೀಸು. ಅದು ಡೊಂಜೋ ಮತ್ತು ಅಷ್ಟೇ ಕಾಸ್ಟ್ ಆಗುತ್ತೆ ಇಷ್ಟು ದೂರದಿಂದ. ಐ ಥಿಂಕ್ ಏನು ಯೂಸ್ ಇಲ್ಲ. ಅದಕ್ಕೆ 2 ಆಗಲಿ ಅಂತ ನಾನು 2 ಪ್ಲ್ಯಾನ್ ಮಾಡ್ಕೊಂಡು ಬಂದೆ. ಓಕೆ, ನೋಡೋಣ. ನಂಬರ್ ಪ್ಲೇಟ್ ಇಸ್ಕೊಂಡು ಅಲ್ಲಿ ಕೊಟ್ಟು ಫಿಕ್ಸ್ ಮಾಡಿಸೋಣ. ಸೊ ಮುಗೀತು, ನೋಡ್ಬೋದು ನೀವು. ನಂಬರ್ ಪ್ಲೇಟ್ ಫಿಕ್ಸ್ ಮಾಡಿಸಿದ್ದೀನಿ. ಸೊ ಬಿಲ್ಲು ನೋಡ್ಕೊಂಬಿಡಿ, ಒಂದು ಇಮೇಜ್ ಹಾಕ್ತೀನಿ ನಾನು. ಇದು ಯಾವುದಕ್ಕೂ ಒಂದು ಸ್ಕ್ಯಾನ್ ಮಾಡಿ. ಸೊ 1100 ರುಪೀಸು. ಇದರಲ್ಲಿ ಆ್ಯಕ್ಚುಲಿ ಫ್ರೀ ಸರ್ವಿಸ್ ಅಲ್ವಾ? 111 ಆಯಿಲು, ಚೈನ್ ಕ್ಲೀನಿಂಗ್ ಒಂದು 60 ರುಪೀಸ್ ಹಾಕಿದ್ದಾರೆ ಅಲ್ಲಿ. ಸೊ ಸರ್ವಿಸ್ ಎಲ್ಲ ಮುಗೀತು, ಇದ್ದೀವಿ. ಮನೆ ಕಡೆ ಹೋಗ್ಬಿಡೋಣ, ಲೇಟ್ ಆಗೋಯ್ತು. ಲೇಟ್ ಅಂದರೆ 1 ಗಂಟೆ ಆಯಿತು. 2 ಗಂಟೆ ಅಷ್ಟೊತ್ತಿಗೆ ಹೋಗಿ ಮನೆ ಸೇರೋಣ. 1 ಅವರ್. ಸೊ ಸ್ವಲ್ಪ ಸ್ಮೂತ್ ಫೀಲ್ ಆಗ್ತಾ ಇದೆ. ಹಿಂದೆಗಡೆ ಬ್ರೇಕ್ ಹಿಡಿತಿರ್ಲಿಲ್ಲ, ಸೊ ಈಗ ಹಿಡಿತಾ ಇದೆ ಚೆನ್ನಾಗಿ ಹಿಡಿತಾ. ವೀಲ್ ಲಾಕ್ ಆಗೋ ಲೆವೆಲ್ ಹಿಡಿತಾ ಇದೆ. ಸೊ ಏನಕ್ಕೆ ಆಗಿರುತ್ತೆ ಅಂದರೆ, ನಾನು ರೇರ್ ಬ್ರೇಕು ಜಾಸ್ತಿ ಹಿಡಿಯಲ್ಲ. ಅದೊಂದು ಅಭ್ಯಾಸ ಇದೆ ನನಗೆ, ಗೇರ್ ಕಂಟ್ರೋಲ್ ಮಾಡೋದು. ಹಂಗಾಗಿ ಆಗಿರುತ್ತದು. ನನಗೆ ಅದೇನೋ ಬ್ರೇಕೇ ಅಭ್ಯಾಸ ಇಲ್ಲ ಹಿಂದೆ ಹಿಡಿಯೋದು. ಫ್ರಂಟ್ ಹಿಡಿತೀನಿ, ಇಲ್ಲ ಗೇರ್ ಕಂಟ್ರೋಲ್ ಮಾಡ್ತೀನಿ.
790 ಅಭ್ಯಾಸ ಆಗ್ಬಿಟ್ಟು ಸೊ 1170 ರುಪೀಸ್ ಏನಾಯಿತು. ಸೊ 1111 ಆಯಿಲ್, ಸಿಂಥೆಟಿಕ್ ಆಯಿಲು, ಆಮೇಲೆ 50 ರುಪೀಸ್ ನಿಮಗೆ ಕ್ಲೀನಿಂಗು, ಚೈನ್ ಕ್ಲೀನಿಂಗು ಅದು ಇದು ಅಂತ ಹಾಕವ್ರೆ. ಪಾಲಿಶ್ ಬೇಡ ಅಂದೆ ನಾನು. 50 ರುಪೀಸು ಏನಕ್ಕೆ ಪಾಲಿಶ್, ಇನ್ನೂ ಧೂಳಾಗತ್ತೆ. ಬಟ್ ವಾಷಿಂಗ್ ಎಲ್ಲ ಅಷ್ಟೇ, ಏನೋ ಒಂದು ವಾಶ್ ಮಾಡಬೇಕು ಅಂತ ಮಾಡಿದ್ದಾರೆ. ಅದೆಲ್ಲ ಸರ್ವಿಸ್ ಸೆಂಟ್ರಲ್ಲೂ ಕಾಮನ್ ಬಿಡಿ, ನಾವು ಅದಕ್ಕೇನು ಬೇರೆ ಸಪ್ರೇಟಾಗಿ ಏನು ಪೇ ಮಾಡಿಲ್ಲ, ಹಂಗಾಗಿ ಜಾಸ್ತಿ ಥರ ಕೆಡಿಸ್ಕೊಬಾರ್ದು. ಬಟ್ ನನಗೆ ಇಷ್ಟ ಆಗದಿದ್ದ ಪಾರ್ಟ್ ಏನು ಅಂತಂದರೆ, ನಾನು ನೋಡಿರೋದು ಹೀರೋ ಅಲ್ಲಿ ಚಿಕ್ಕ ಚಿಕ್ಕ ಬೈಕ್ ಶೋರೂಮ್ಸಲ್ಲಿ ಹುಡುಗರು ಸರ್ವಿಸ್ ಎತ್ಕೊಂಡು ಹೋಗೋರು, ಆಚೆ ಓಡಾಡೋರು, ವಾಶ್ ಮಾಡೋಕ್ಕೆ ಎತ್ಕೊಂಡು ಹೋಗೋರು, ಟೆಸ್ಟ್ ಡ್ರೈವ್ ಎತ್ಕೊಂಡು ಹೋಗೋ ಹುಡುಗರು ನೋಡಿದ್ದೀನಿ ನಾನು. ಏನು ರೆವ್ ಮಾಡ್ತಾರೆ ಗಾಡಿನ, ಸುಮ್ಮನೆ ರೆವ್ ಮಾಡ್ತಾರೆ. ಅದು ಏನಕ್ಕೆ ಮಾಡ್ತಾರೆ ನಂಗೆ ಅರ್ಥನೇ ಆಗಿಲ್ಲ. ಏನಕ್ಕೆ ಅವಶ್ಯಕತೆನೇ ಇಲ್ಲಪ್ಪ, ಏನಕ್ಕೆ ಅಷ್ಟು ರೆವ್ ಮಾಡ್ತಾರೋ ದೇವ್ರೆ. ಗಾಡಿಗಳು ಹಾಳಾಗೋಗುತ್ತೆ ಹಂಗೆ ಸುಮ್ಮನೆ ಖಾಲಿ ಇದ್ದಾಗ ರೆವ್ ಮಾಡ್ತಾ ಇದ್ರೆ. ಸುಮ್ಮನೆ ಉರ್ರು ಅಂತ ಬಿಡೋದು. ಅದು ಏನಕ್ಕೆ ಅಂತ ಅವ್ರಿಗೆ ಗೊತ್ತಾಗಬೇಕು. ಸ್ವಲ್ಪ ಈ ಚಿಕ್ಕ ಹುಡುಗರು ಇದ್ದರೆ ಹಂಗೆ ಸ್ವಲ್ಪ ಅವ್ರಿಗೆ ಅವೆಲ್ಲ ಅರ್ಥ ಆಗಲ್ಲ, ರವ್ ಮಾಡಿ ಬಿಸಾಕ್ತಾ ಇರ್ತಾರೆ. ಒಳ್ಳೆ ಸ್ಮೂತಾಗಿ ಕಂಫರ್ಟ್ ಸಿಗುತ್ತೆ ಈ ಗಾಡಿಯಲ್ಲಿ, ಅದೊಂದು ಖುಷಿ. ಸ್ಪೀಡೊಂದು ಹೋಗಲ್ಲ, ಅದೊಂದು ಬೇಜಾರು ಬಿಟ್ಟರೆ ಇನ್ನೆಲ್ಲ ಓಕೆ. ಹ್ಯಾಂಡಲ್ ಬಾರ್ ಒಂದು ನನಗೆ ವೈಡ್ ಬೇಕು ಅನ್ನಿಸ್ತಿತ್ತು. ಒಂದು ಸ್ವಲ್ಪ ಸಜೆಷನ್ ಕೇಳಿದ್ರೆ ಯಾಕೋ ತುಂಬ ಜನ ಬೇಡ ವೈಡು ಅಂತ ಅಂದ್ಬಿಟ್ರು. ಹಂಗಾಗಿ ನನಗೆ ಗೊತ್ತಾಗ್ತಿಲ್ಲ ಏನು ಮಾಡೋದು ಅಂತ. ಚೈನ್ ಮಾಡಿಸೋದಾ ಬೇಡವಾ ಇರಲಿನಾ ಅಂತ ನೋಡೋಣ. ಸದ್ಯಕ್ಕೆ ಹಿಂಗೆ ಇರಲಿ, ಒಂದು ಲಾಂಗ್ ಹೋಗಿ ಬರೋಣ. ಚೈನ್ ಸೌಂಡ್ ಇತ್ತು, ಸದ್ಯ ಚೈನ್ ಸೌಂಡ್ ಹೋಗಿದೆ, ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಅಂದರೆ ಇವರೆಲ್ಲ ಚೈನ್ ಲೂಬುಗಳೇನು ಯೂಸ್ ಮಾಡಲ್ಲ, ನೋಡಿದ್ದೀನಿ ನಾನು. ಏರಲ್ಲಿ ಮತ್ತು ಏನೋ ಹಾಕಿ ಕ್ಲೀನ್ ಮಾಡಾಕಿದ್ರು, ಮೇ ಬಿ ಡೀಸೆಲ್ ಏನೋ ಹಾಕಿ ಕ್ಲೀನ್ ಮಾಡಾಕಿರ್ತಾರೆ. ಚೀಪ್ ಮೇಯ್ನು. ಹಂಗಾಗಿ ಯಾಕೆ ಕಂಪ್ಲೇಂಟ್ಸ್ ಇರುತ್ತೆ ಚಿಕ್ಕ ಬ್ರ್ಯಾಂಡ್ಸಲ್ಲೂ. ಏನಕ್ಕೆ ಕಂಪ್ಲೇಂಟ್ ಮಾಡಲ್ಲ ಅಂದರೆ ಕಾಸ್ಟು ತುಂಬ ಕಡಿಮೆ ಇರುತ್ತೆ. ಹಂಗಾಗಿ ನಾವು ಅದನ್ನು ಆ ಥರ ಏನೂ ಅನ್ನೋಕ್ಕೆ ಆಗೋದಿಲ್ಲ. ಈಗ KTM ಬೈತೀನಿ ನಾನು, ಅಷ್ಟು ಲೇಬರ್ ತಗೋತಾರೆ, ಇಷ್ಟು ಲೇಬರ್ ತಗೋತಾರೆ, ಅದಕ್ಕೆ ತಕ್ಕಂಗೆ ಕೆಲಸ ಮಾಡಲ್ಲ, ಅಷ್ಟು ದುಡ್ಡು ಗಾಡಿ, ಅಷ್ಟು ಕಾಸ್ಟ್ಲಿ ಗಾಡಿ ಅಂತ. ಸೊ ಆಬ್ವಿಯಸ್ಲಿ ಅದೇ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ನೀವು ನೋಡೋಕೆ ಹೋದರೆ ಜಾಸ್ತಿ ಅಮೌಂಟ್ ತೊಗೊಳಲ್ಲ ಇವರು. ಸರ್ವಿಸ್ ಕಾಸ್ಟ್ ನೋಡಿ 1170 ರುಪೀಸ್. ಏನು ಮಾತಾಡ್ತೀರಾ, ಫ್ರೀ ಸರ್ವಿಸ್ ಬೇರೆ ಅದು. ಲೇಬರ್ ಕತೆ ಬಿಡಿ, ಲೇಬರ್ ಇದ್ರೂ ಕಡಿಮೆನೇ ಹಾಕ್ತಾರೆ. ಸೊ ಚೈನ್ ಕ್ಲೀನ್ ಮಾಡಿದ್ದಾರೆ, ಚೈನ್ ಅಡ್ಜಸ್ಟ್ ಮಾಡಿದ್ದಾರೆ, ಚೈನ್ ಲೂಬ್ ಮಾಡಿದ್ದಾರೆ. ಲೂಬ್ ಐ ಥಿಂಕ್ ಲೂಬ್ ಅಲ್ಲ, ಅದು ಆಯಿಲ್ ಇರಲಿ. ಓಕೆ ನೋಡಿ, ಈ ಥರ ಹಳ್ಳ ಅದಿನ್ನೇ ಇದ್ರೂ ವೈಕ್ ನೋಡಿ ಜಂಪ್ ಗಿಂಪ್ ಮಾಡಿಸ್ಕೊಂಡು ಆರಾಮ್ಸೆ ಹೊಟ್ಟೋಗ್ಬೋದು. ಏರ್ ಜಾಸ್ತಿ ಇಟ್ಬಿಟ್ಟಂಗಿದ್ದಾರೆ. ಏರು ಅಷ್ಟೇ ಇವರಲ್ಲ ಸ್ವಲ್ಪ 38 48 ಅಂತೆಲ್ಲ ಹೇಳ್ತಾ ಇದ್ದ ಅವನು. ಕೇಳಿದ್ರೆ 38 48 ಅಷ್ಟೊಂದು ಏರ್ ಏನಕ್ಕೆ? ಅಷ್ಟೊಂದು ಇಲ್ಲ ಆ್ಯಕ್ಚುಲಿ. ನಾನು ಮ್ಯಾನುವಲಲ್ಲಿ ಅವಾಗೋ ನೋಡಿದ್ದು ಜ್ಞಾಪಕ, ಸರಿಯಾಗಿ ಜ್ಞಾಪಕ ಇಲ್ಲ ನನಗೆ. ತುಂಬ ಏರ್ ಹೇಳ್ದ ಅವನು. ಅಷ್ಟೊಂದು ಇಡಬಾರ್ದು ಅನ್ಕೋತೀನಿ. ತುಂಬ ಟೈರ್ ಹಾರ್ಡ್ ಆಗೋಗುತ್ತೆ, ಸಾಫ್ಟ್ ಇರೋಲ್ಲ. ಅಷ್ಟು ಅವಶ್ಯಕತೆನೇ ಇಲ್ಲ. ರೋಡಲ್ಲಿ ಬೇಜಾನ್ ಎಕ್ಸ್ಪಲ್ಸ್ಗಳಾಗೋಗ್ಬಿಟ್ಟಿದ್ದಾವೆ. ನಾನು ಇಂಪಲ್ಸ್ ಇಟ್ಟಿದ್ದೆ ಆವಾಗ. ಇಂಪಲ್ಸ್ ಈ ಗಾಡಿನ ಬಿಡು, ಇದು ಫ್ಲಾಪ್ ಆಯಿತು, ಹೀರೋದು ಫ್ಲಾಪ್ ಆಯಿತು ಅನ್ನೋರು. ಯಾವುದೋ ಒಂದು ಗಾಡಿ ಅಪರೂಪಕ್ಕೆ ಇದು ಯಾವುದಿದು ಗಾಡಿ ಅಂತೆಲ್ಲ ಕೇಳೋರು. ಇವತ್ತು ನೋಡಿ ಹೀರೋ ಟ್ರೆಂಡ್ ಹೆಂಗಿದೆ. ಆಲ್ಮೋಸ್ಟ್ 9 ಇಯರ್ಸ್ ಬ್ಯಾಕ್ ನಾನು ತೊಗೊಂಡಿದ್ದು 2013. ಇವಾಗ ಟ್ರೆಂಡ್ ವಾಪಸ್ ಬಂತು ನೋಡಿ. ಜನ ಹೆಂಗೆ ಹೀರೋರು ಬಿಡಲಿಲ್ಲ, ಮತ್ತು ಏನೇನೋ ಚೇಂಜಸ್ ಮಾಡಿದ್ರು. ಬಟ್ ಸಾಲದು ಚೇಂಜಸ್ಸು, ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ ಈ ವ್ಲಾಗ್ ಇಷ್ಟೇ. ಎಕ್ಸ್ಪಲ್ಸ್ ತೊಗೊಳೋರು ಯಾರನ್ನ ಇದ್ದರೆ, ಏನಾದ್ರು ಡೌಟ್ಸ್ ಇದ್ದರೆ ಬೇಕಂದರೆ ಒಂದು
ಇನ್ಸ್ಟಾಲ್ ಪಿಂಗ್ ಮಾಡಿ, ಇಲ್ಲ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು, ಬಾಯ್. ನೆಕ್ಸ್ಟ್ ಸೀರೀಸ್ ನೋಡಿ, ಒಂದು 3 ಡೇಸು ಒಂದು ಲಾಂಗ್ ಎಲ್ಲೋ ಹೋಗಬೇಕು ಅಂತ ಇದ್ದೀನಿ. ಪ್ಲ್ಯಾನ್ ನನಗೆ ಇನ್ನೂ ಫಿಕ್ಸ್ ಆಗಿಲ್ಲ, ಬಟ್ ಎಕ್ಸ್ಪಲ್ಸ್ ಎಲ್ಲ ಹೋಗೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಳೆ ಜಾಸ್ತಿ ಆಯಿತು, ಗೋಪ್ರೋ ಆಫ್ ಮಾಡ್ತೀನಿ. ನಮ್ಮದು ವಾಟರ್ ಪ್ರೂಫ್ ಸೈಡ್ ಇದಿಲ್ಲ, ನಾನು ಇದು ಹಾಕಿಲ್ಲ, ಒಂಥರ ಜೆಲ್ ಥರ ಬರುತ್ತಲ್ವ, ಅದು ಹಾಕಿಲ್ಲ ನಾನು, ಸೇಫ್ಟಿದು. ಹಾಗಾಗಿ ಮಳೆ ಬೀಳ್ತಿರೋದ್ರಿಂದ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಟಾಟಾ, ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿ. ಥ್ಯಾಂಕ್ ಯು.